ಹಲೋ, ಶುಭೋದಯ. ಎಲ್ಲರಿಗೂ ಮತ್ತೊಂದು ಮಿನಿ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ಬೆಳಿಗ್ಗೆ ವೆದರ್ ಹೀಗಿತ್ತು, ಸ್ವಲ್ಪ ಮಳೆ ಬರಲ್ಲ ಅಂತ ತುಂಬ ಖುಷಿಯಾಗಿತ್ತು. ಬೆಳಿಗ್ಗೆದೆಲ್ಲ ಕೆಲಸ ಮುಗಿಸ್ಕೊಂಡು ಆಫೀಸಿಗೆ ಹೊರಟಾಗ ಈ ಥರ ಇತ್ತು ರೋಡು, ಜಾಸ್ತಿ ಟ್ರಾಫಿಕ್ ಇರಲಿಲ್ಲ. ಬೆಳಿಗ್ಗೆ ಪುಳಿಯೋಗರೆ ತಿಂಡಿ. ಸೊ ತಿಂಡಿ ತಿಂದು ಸ್ವಲ್ಪ ತಾಕತ್ತು ತಗೊಂಡು ಇವತ್ತಿನ ಎಲ್ಲ ಕೆಲಸಗಳನ್ನ ಮುಗಿಸಿ ಈವ್ನಿಂಗ್ ಆಫೀಸಿಂದ ಮನೆಗೆ ಹೊರಟಾಗ ಈ ಥರ ಪುಟ್ಟ ಹೆಜ್ಜೆ ಇಟ್ಕೊಂಡು, ಯಾಕಂದರೆ ಸಾಕಾಗಿರುತ್ತಲ್ಲ ಕೆಲಸ ಮಾಡಿ, ಹೊರಟೆ ಮನೆ ಕಡೆಗೆ. ಸೊ ಮನೆ ಕಡೆಗೆ ಹೋಗ್ತಾ ಆ್ಯಕ್ಚುಲಿ ಇವತ್ತು ಈವ್ನಿಂಗ್ ವೀಕೆಂಡ್ ಅಲ್ವಾ, ಸೊ ಜಾಸ್ತಿ ಟ್ರಾಫಿಕ್ ಇತ್ತು. ಸ್ವಲ್ಪ ಹೋಗಿದ್ದು ಲೇಟ್ ಆಯಿತು. ಶನಿವಾರ ಆಗಿದ್ದರಿಂದ ಮಾರುತಿ ಮಂದಿರ ದೇವಸ್ಥಾನಕ್ಕೆ ಹೋಗಿ, ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಒಂದು ಆಂಜನೇಯಂಗೆ ಪಲ್ಟಿ ಹೊಡೆದು, ತುಂಬ ತಲೆನೋವು ಇತ್ತಿತ್ತು. ತುಂಬ ಸ್ಟ್ರೆಸ್ಫುಲ್ ಆಗಿತ್ತು ಇವತ್ತು. ಸ್ವಲ್ಪ ಹೆಕ್ಟಿಕ್ ಡೇ ಅಂತಲೇ ಹೇಳ್ಬೋದು. ನನ್ನೊಂದು ಕೆಟ್ಟ ಹಾಬಿ ಇದೆ, ಏನಂದರೆ ನಂಗೆ ತುಂಬ ಸ್ಟ್ರೈನ್ ಆಗಿದ್ದರೆ ಆ್ಯಕ್ಚುಲಿ ಏನಾದ್ರು ತಿಂದರೆ ನಾನು ಸರಿ ಹೋಗಿಬಿಡ್ತೀನಿ. ಇದೊಂಥರ ಕ್ರೇವಿಂಗ್ಸ್ ಸ್ಟ್ರೆಸ್ ಅಂತಲೇ ಹೇಳ್ಬೋದು, ಹಾಗಿರತ್ತೆ. ಸೊ ನಾನು ರಘು ಎಂಜಾಯ್ ಮಾಡ್ಕೊಂಡು ಬೋಂಡಾ ಸೊಪ್ಪು ತೊಗೊಂಡು ತಿಂದ್ವಿ. ಜೊತೆಯಲ್ಲಿ ಕಾಫಿ ಇಲ್ಲಾಂದರೆ ಹೇಗೆ, ಈ ಸ್ಟ್ರೆಸ್ಫುಲ್ ಲೈಫಲ್ಲಿ ತುಂಬ ತಲೆನೋವ್ತಾ ಇರುತ್ತೆ ಯೂಶ್ವಲ್ ಆಗಿಯೇ. ಸೊ ಇವತ್ತು ಸ್ವಲ್ಪ ಜಾಸ್ತಿನೇ ಇತ್ತು, ಹಾಗಾಗಿ ಇಬ್ಬರು ಒಂದೊಂದು ಕಪ್ ಕಾಫಿ ಕುಡ್ಕೊಂಡು ಮನೆ ಕಡೆ ಹೊರಟ್ವಿ. ಹಾಗೆ ಸ್ವಲ್ಪ ಮಾತಾಡಿಕೊಂಡು ಇವತ್ತಿನ ನಳಪಾಕ, ರೊಟ್ಟಿ, ಚಟ್ನಿ ನಮ್ಮನೆ ನಳ ಮಹಾರಾಜರಿಂದ ಮಾಡಿಕೊಟ್ರು, ತಿಂದೆ. ನಂಗೆ ತುಂಬ ತಲೆನೋವ್ತಿದ್ದರಿಂದ ಇವತ್ತು ಅವರೇ ಅಡುಗೆ ಮನೆ ಜವಾಬ್ದಾರಿ ವಹಿಸ್ಕೊಂಡಿದ್ರು. ಸೊ ಇವತ್ತಿನ ದಿನಾನ ಈ ಥರ ಎಂಡ್ ಮಾಡಿದ್ವಿ ಒಂದು ಒಳ್ಳೆ ರೊಟ್ಟಿ ಚಟ್ನಿ ಮೂಲಕ. ಸೊ ನಾಳೆ ಕೂಡ ಇದೇ ಥರ ಒಂದು ಮಿನಿ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್.